Welcome to Git Solutions. This is your Lokesh. So in previous class, we have a discussion regarding the knowledge management strategies. So in this class, we are going to discuss the balancing innovation and organizational structure. Along with this concept, there is some remaining concepts are there in this module. So let's discuss the balancing innovation and organizational structure. So when we talk about the balancing innovation and organizational structure is very important for the and very crucial for the organizations to remain adaptable and competitive in today's fast-paced business environment. Here, some points has been classified. That is the balancing flexibility and the structure in your organization. So every person will going to flexible in the business organization, right? So we are not going to continuously rigid, and our characteristics also and our behavior will be going to change in according to the situations or accordance with the situations, right? So how this balancing, how this flexibility will be going to balance in the business organization, and how this will impact on the structure of the business organization adana navilli discussion ಮಾಡೋಣ. Okay, so ಇಲ್ಲಿ balancing the flexibility and the structure of business organization break down into 4 or 5 points. ಅದರಲ್ಲಿ ಫಸ್ಟ್ ಒನ್, ನಾವು ನಮ್ಮ ಆರ್ಗನೈಸೇಷನ್ಸ್ ನ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಫ್ಲೆಕ್ಸಿಬಲ್ ಸಿಚುವೇಶನ್ಸ್ ಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ವಿ ನೀಡ್ ಟು ಡಿಫೈನ್ ದ ಕ್ಲಿಯರ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಅದು ಫಸ್ಟ್ ಸ್ಟೇಜ್. ಸೆಕೆಂಡ್ ಒನ್, ಎನ್ಕರೇಜಿಂಗ್ ದ ಅಟಾನಮಿ ಅಂಡ್ ಎಂಪವರ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಂದ್ರೆ ಸೆಲ್ಫ್ ಡಿಟರ್ಮಿನೇಷನ್ ನಾವು ಯಾವ ರೀತಿನಲ್ಲಿ ಇಟ್ಕೋಬೇಕು ಅನ್ನೋದನ್ನ. ನೆಕ್ಸ್ಟ್ ಥರ್ಡ್ ಸ್ಟೇಜ್ ಟೆಲ್ಸ್ ದಟ್ ಅಂಡ್ ಇಟ್ ಡೀಲ್ಸ್ ವಿತ್ ದಿ ಎಸ್ಟಾಬ್ಲಿಷಿಂಗ್ ದ ಪ್ರೋಸೆಸ್ ಅಂಡ್ ವರ್ಕ್ ಫ್ಲೋಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಯಾವ ರೀತಿನಲ್ಲಿ ವರ್ಕ್ ನ ಮಾಡಬೇಕು ಅನ್ನೋದು. ಅಂಡ್ ಬಿಲ್ಡ್ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂಡ್ ಫೈನಲಿ ಕಂಟಿನ್ಯೂಯಸ್ಲಿ ರೀಅಸೆಸ್ ಅಂಡ್ ಅಡಾಪ್ಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇಲ್ಲಿ ನಾವು ಫಸ್ಟ್ ಒನ್ ಡಿಸ್ಕಷನ್ ಮಾಡೋದ್ರಿಂದ ದಟ್ ಈಸ್ ಡಿಫೈನ್ ಕ್ಲಿಯರ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿ we need to, that is the business organization need to establish the clear roles and responsibilities that ultimately provides the foundations for the structure within the business organization. ಯಾವ ರೀತಿನಲ್ಲಿ ಆರ್ಗನೈಸೇಷನಲ್ ಗೋಲ್ಸ್ ನ ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಕ್ಲಾರಿಟಿ ಅಥವಾ ರೋಲ್ಸ್ ನ ನಾವು ಅಲೋಕೇಟ್ ಮಾಡಿದೀವಿ ಅಂತ ಹೇಳಿದ್ರೆ, ಅಥವಾ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಅಲೋಕೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಇದು ಫೌಂಡೇಶನ್ ಆಗಿ ಆಕ್ಟ್ ಮಾಡುತ್ತೆ, ಅಂದ್ರೆ ಬೇಸ್ ಆಗಿ ಆಕ್ಟ್ ಮಾಡುತ್ತೆ. ಯಾವ ಒಂದು ಬೇಸ್ ಮೇಲೆ ನಾವು ಆರ್ಗನೈಸೇಷನಲ್ ಗೋಲ್ಸ್ ನ ಅಚೀವ್ ಮಾಡಬೇಕು ಅನ್ನೋದನ್ನ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ನಾವು ಕ್ಲಿಯರ್ ರೋಲ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ನಲ್ಲಿ ಕ್ಲಾರಿಟಿ ಇರುತ್ತೋ ಆಗ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಗೋಯಿಂಗ್ ಟು ರಿಡ್ಯೂಸ್ ದ ಕನ್ಫ್ಯೂಷನ್ಸ್ ಅಂಡ್ ಆಂಬಿಗ್ಯೂಟಿ ಅಂಡ್ ಓವರ್ಲ್ಯಾಪಿಂಗ್ ನ ರಿಡ್ಯೂಸ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅಸ್ ಟು ಇನ್ಕ್ರೀಸ್ ದ ಅಕೌಂಟಬಿಲಿಟಿ ಅಂಡ್ ಓನರ್ಶಿಪ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಫುಲ್ ಟು ಎನಬಲ್ ಅಂಡ್ ಎಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಗೆ ಹೆಲ್ಪ್ ಆಗುತ್ತೆ. ಅಂಡ್ ಕರೆಕ್ಟ್ ಆಗಿ ಪ್ರಾಪರ್ ಸೆನ್ಸ್ ಆಫ್ ಡೈರೆಕ್ಷನ್ ನ ತಗೊಳ್ಳೋದಕ್ಕೆ ಅಂಡ್ ಪರ್ಪಸ್ ಏನು, ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನ ನಮಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಟೇಜ್ ನಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಸೆಕೆಂಡ್ ಒನ್, ಎನ್ಕರೇಜಿಂಗ್ ದ ಅಟಾನಮಿ ಅಂಡ್ ಎಂಪವರ್ಮೆಂಟ್. ಸೊ ಇಲ್ಲಿ ಎನ್ಕರೇಜಿಂಗ್ ದ ಸೆಲ್ಫ್ ಡಿಟರ್ಮಿನೇಷನ್. ನಾವು ಇಲ್ಲಿ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಪ್ರಮೋಷನ್ ಅಥವಾ ಮ್ಯಾಂಡೇಟರಿ ಆಗಿ ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಕನ್ನಡದಲ್ಲಿ ನಾವು ಸಬಲೀಕರಣ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಹಿಯರ್ ಗ್ರಾಂಟಿಂಗ್ ದ ಪ್ರಮೋಷನ್ ಅಂಡ್ ಮ್ಯಾಂಡೇಟರಿ functionalities and granting the autonomy and empowerment to the employees. This will allow the employees for the flexibility and adaptability. So ಇಲ್ಲಿ ನಾವು ಸೆಲ್ಫ್ ಡಿಟರ್ಮಿನೇಷನ್ ಮತ್ತೆ ಪ್ರಮೋಷನ್ಸ್ ನ ಅಥವಾ ಮ್ಯಾಂಡೇಟರಿ ಅಂದ್ರೆ ಸಬಲೀಕರಣನ ನಾವು ಎನ್ಕರೇಜ್ ಮಾಡೋದ್ರಿಂದ ಏನು ನಮಗೆ ಅಥವಾ ಏನು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ದ ನಾಲೆಡ್ಜ್ ಮಸ್ಟ್ ಬಿ ಕಾಂಟ್ರಿಬ್ಯೂಟೆಡ್ towards the success of the organization and faster innovations ಮತ್ತೆ ಕ್ರಿಯೇಟಿವಿಟೀಸ್ ಬಂದ್ಬಿಟ್ಟು ಇಂಪ್ರೂವ್ ಆಗುತ್ತೆ. ಅಂಡ್ ಎನ್ಕರೇಜಸ್ ದ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಮತ್ತೆ ಗ್ರೋತ್ ಗೆ ಹೆಲ್ಪ್ ಆಗುತ್ತೆ. ಓಕೆ, ಅದೇ ರೀತಿನಲ್ಲಿ ಮೋಟಿವೇಶನ್ಸ್ ನಾವು ಇಂಪ್ರೂವ್ ಮಾಡ್ಕೋಬಹುದು. ಯಾವಾಗ ನಮಗೆ ಮೋಟಿವೇಶನ್ ಇಂಪ್ರೂವ್ ಆಗುತ್ತೋ ಅಥವಾ ಮೋಟಿವೇಶನ್ ಬರುತ್ತೋ ಆಗ ವಿ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಅಲಾಂಗ್ ವಿತ್ ಅವರ್ ಕೊಲೀಗ್ಸ್ ಅಥವಾ ಯಾವ್ದಾದ್ರು ಒಂದು ಪರ್ಫಾರ್ಮೆನ್ಸ್ ಅಥವಾ ಆಕ್ಟಿವಿಟಿ ನಲ್ಲಿ ರೆಗ್ಯುಲರ್ ಆಗಿ ಎಂಗೇಜ್ ಆಗೋದಕ್ಕೆ ಇದು ನಾವು ಟ್ರೈ ಮಾಡ್ತೀವಿ. ಸೊ ಆಗ
ನಾವು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನಾವು ಬ್ಯಾಲೆನ್ಸ್ ಮಾಡಬಹುದು ಫ್ಲೆಕ್ಸಿಬಿಲಿಟಿ ಸಿಚುವೇಶನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅಂಡ್ ಎಸ್ಟಾಬ್ಲಿಷಸ್ ದ ಪ್ರೋಸೆಸ್ ಅಂಡ್ ವರ್ಕ್ ಫ್ಲೋಸ್. ಸೊ ಹಿಯರ್ we are going to, and business organization need to develop the process and workflows. So this will ultimately provide the framework and structure and for the improvement in the performances and to achieve the efficiency in the organization. So ಯಾವಾಗ ನಾವು ಪ್ರೋಸೆಸ್ ನ ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವೋ, ಯಾವ ರೀತಿನಲ್ಲಿ ವರ್ಕ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ನಾವು ತಿಳ್ಕೊಳ್ತೀವೋ, ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ಸ್ಟ್ರೀಮ್ ಲೈನ್ ದ ಟಾಸ್ಕ್ಸ್ ಅಂಡ್ ರಿಡ್ಯೂಸಸ್ ದ ವೇಸ್ಟೇಜಸ್ ಇನ್ ದ ಆಪರೇಷನ್ಸ್. ಅಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅಸ್ ಟು ಇಂಪ್ರೂವ್ ದ ಕನ್ಸಿಸ್ಟೆನ್ಸಿ ಅಂಡ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಎನ್ಹಾನ್ಸಸ್ ದ ಸ್ಕೇಲಬಿಲಿಟಿ ಅಂಡ್ ಸಕ್ಸಸ್ ಸ್ಕೇಲಬಿಲಿಟಿ ಅಥವಾ ಗ್ರೋತ್ ಗೆ ಹೆಲ್ಪ್ ಆಗುತ್ತೆ. ಸೊ ಸಿಮಿಲರ್ಲಿ ಇಟ್ ವಿಲ್ ಹೆಲ್ಪ್ಫುಲ್ ಟು ಬೆಟರ್ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಪರ್ಪಸ್ಗೂ ಸಹ ನಾವು ಈ ವರ್ಕ್ ಫ್ಲೋಸ್ ಮತ್ತೆ ಪ್ರಾಪರ್ ಪ್ರೋಸೆಸ್ ಸ್ಟ್ರಕ್ಚರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. And fourth stage tells that build cross functional teams ಅಂತ ಹೇಳ್ತೀವಿ. Here creating the cross functional teams that must be, that will helps to the business organizations that promotes the collaboration and flexibility. ಯಾವಾಗ business organization collaboration ಮತ್ತೆ flexibility ನ ಪ್ರಮೋಟ್ ಮಾಡುತ್ತೋ, ಸೊ ಆಗ it will fosters the diverse perspectives and ideas. ಅಂದ್ರೆ ಐಡಿಯಾಸ್ ಮತ್ತೆ ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಥಿಂಕ್ ಮಾಡೋದನ್ನ ನಾವು ಡೈವರ್ಸ್ ಪರ್ಸ್ಪೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಲ್ಟಿಮೇಟ್ಲಿ ದಿಸ್ ವಿಲ್ ಹೆಲ್ಪ್ಫುಲ್ ಟು ದ ಬಿಸಿನೆಸ್ ಆರ್ಗನೈಸೇಷನ್ ಸಾಲ್ವಿಂಗ್ ದ ಮೆನಿ ಪ್ರಾಬ್ಲಮ್ಸ್. ಯಾಕಂದ್ರೆ ಡಿಫ್ರೆಂಟ್ ಐಡಿಯಾಸ್ ಮತ್ತೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಯೋಚನೆ ಮಾಡ್ತಿದ್ರ ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ಸ್ ದ ಬಿಸಿನೆಸ್ ಆರ್ಗನೈಸೇಷನ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಇನ್ ಬಿಟ್ವೀನ್ ದ ಫ್ಲೆಕ್ಸಿಬಿಲಿಟಿ ಅಂಡ್ ಆರ್ಗನೈಸೇಷನಲ್ ಸಕ್ಸಸ್. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ನಾವು ಬಿಲ್ಡ್ ಮಾಡಬೇಕು. ಬಿಕಾಸ್ ದ ಪರ್ಸ್ಪೆಕ್ಟಿವ್ಸ್ ಅಂಡ್ ಐಡಿಯಾಸ್ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ಟೀಮ್ ಟು ಅನದರ್ ಟೀಮ್. ಕರೆಕ್ಟ್ ಅಲ್ವಾ? ಸೊ ಆ ರೀತಿನಲ್ಲಿ ನಾವು ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಕ್ರಾಸ್ ಫಂಕ್ಷನಲ್ ಟೀಮ್ಸ್ ನ ಬಿಲ್ಡ್ ಮಾಡೋದ್ರಿಂದ ನಮಗೆ ನಾಲೆಡ್ಜ್ ಶೇರ್ ಆಗುತ್ತೆ. ಅಂದ್ರೆ ನಾಲೆಡ್ಜ್ ಶೇರ್ ಮತ್ತೆ ಟ್ರಾನ್ಸ್ಫರ್ ಈಸಿಯಾಗಿ ಆಗುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಇನ್ಕ್ರೀಸಸ್ ದ ಅಡಾಪ್ಟಬಿಲಿಟಿ ಅಂಡ್ ರೆಸ್ಪಾನ್ಸಿವ್ನೆಸ್ ಅಥವಾ ರೆಸ್ಪಾನ್ಸಿಬಿಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ಆಲ್ಸೋ ಕಾಂಪ್ರಿಹೆನ್ಸಿವ್ ಅಂಡ್ ಇಂಟಿಗ್ರೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಕೊಲಾಬ್ರೇಷನ್ ಕೋಆರ್ಡಿನೇಷನ್ ಬಂದ್ಬಿಟ್ಟು ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಫ್ಲೆಕ್ಸಿಬಲ್ ಸಿಚುವೇಶನ್ಸ್ ಅಲ್ಲಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹ ಈ ಒಂದು ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಬಿಲ್ಡ್ ಮಾಡೋದು ಸಹ ನೆಸೆಸರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಅಂಡ್ ಫಿಫ್ತ್ ಒನ್ ಟೆಲ್ಸ್ ದಟ್ ಕಂಟಿನ್ಯೂಸ್ಲಿ ರೀಅಸೆಸ್ ಅಂಡ್ ಅಡಾಪ್ಟ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಹಿಯರ್ ರೆಗ್ಯುಲರ್ಲಿ ರೀಅಸೆಸಿಂಗ್ ಅಂಡ್ ಅಡಾಪ್ಟಿಂಗ್ ದ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂಡ್ ಪ್ರೋಸೆಸ್ ದಟ್ ಎನ್ಶೋರ್ಸ್ ದ ಆನ್ಗೋಯಿಂಗ್ ಫ್ಲೆಕ್ಸಿಬಿಲಿಟಿ ಅಂಡ್ ರಿಲೆವೆನ್ಸ್. ನಾವು ಆರ್ಗನೈಸೇಷನ್ ಅಲ್ಲಿ ಕರೆಕ್ಟ್ ಆಗಿ ಅಂದ್ರೆ ರಿಲೆವೆನ್ಸ್ ಆಗಿ ನಾವು ಕೆಲಸ ಮಾಡ್ತಿದೀವಾ, ವೆದರ್ ಇಟ್ ಈಸ್ ರಿಲೆವೆನ್ಸ್ ಟು ದ ಬಿಸಿನೆಸ್ ಆರ್ಗನೈಸೇಷನಲ್ ಗೋಲ್ಸ್ ಆರ್ ನಾಟ್ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ರೀಅಸೆಸ್ ಮಾಡೋದ್ರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ ಕೇಸ್ ರೀಅಸೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಫ್ಲೆಕ್ಸಿಬಲ್ ಸಿಚುವೇಶನ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವೆನ್ ವಿ ಆರ್ ಗೋಯಿಂಗ್ ಟು ರೀಅಸೆಸ್ ಅಂಡ್ ಅಡಾಪ್ಟ್ ದ strategies, then definitely it will be helpful to analyze the rapid changes and market conditions na analysis ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಕಂಟಿನ್ಯೂಸ್ ಲರ್ನಿಂಗ್ ನ ಎನ್ಕರೇಜ್ ಮಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಅಥವಾ ಕಲ್ಚರಲ್ ಇನ್ನೋವೇಷನ್ಸ್ ನ ಮತ್ತೆ ಎಕ್ಸ್ಪೆರಿಮೆಂಟೇಷನ್ಸ್ ನ ಮಾಡೋದಕ್ಕೆ ಅಥವಾ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಫೈನಲಿ ಇಟ್ ಎನ್ಶೂರ್ಸ್ ದ ಅಲೈನ್ಮೆಂಟ್ ಆಫ್ ದ ಬಿಸಿನೆಸ್ ಸ್ಟ್ರಾಟಜೀಸ್ ಅಲಾಂಗ್ ವಿತ್ ದ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸಿನೆಸ್ ಆರ್ಗನೈಸೇಷನ್. ರೀಅಸೆಸ್ ಮಾಡೋದ್ರಿಂದ ಆರ್ಗನೈಸೇಷನಲ್ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳಬಹುದು. ಸೊ ದಿಸ್ ಇಸ್ ದ ವೇರಿಯಸ್ ಸ್ಟೇಜಸ್ ದಟ್ ಇನ್ವಾಲ್ವ್ಡ್. ಸೊ ಈ ಒಂದು ನಾವು ಸ್ಟೇಜಸ್ ನ ಫಾಲೋ ಮಾಡೋದ್ರಿಂದ ಆರ್ಗನೈಸೇಷನ್ಸ್ ಅಲ್ಲಿ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಫ್ಲೆಕ್ಸಿಬಲ್ ಸಿಚುವೇಶನ್ಸ್ ಜೊತೆಗೆ ನಾವು ಮಾನಿಟರ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ಬ್ಯಾಲೆನ್ಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಹಿಯರ್ there is a concept called the knowledge management metrics ಅಂತ. ಸೊ ಏನಿದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ಸ್ ಅಂತ ಹೇಳಿದ್ರೆ, ಸೊ ಹಿಯರ್ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ,
ಇದೊಂದು ಮೆಜರ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಹಿಯರ್ ವಾಟ್ ಈಸ್ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್? ಸಿ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ ಇಸ್ ಎ quantifiable measurement. This is used to assess and evaluate the various aspects of the knowledge management within the business organization. ಓಕೆ, ಈಗ ನಾವು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಥವಾ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. 360 ಡಿಗ್ರಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಚೆನ್ನಾಗಿ ಕೆಲಸ ಮಾಡಿದ್ರೆ ಚೆನ್ನಾಗಿ ರಿವಾರ್ಡ್ಸ್ ನ ಕೊಡ್ತೀವಿ, ಮತ್ತೆ ಅವಾರ್ಡ್ಸ್ ನ ಕೊಡ್ತೀವಿ, ರೆಕಗ್ನೈಸ್ ಮಾಡ್ತೀವಿ. ಅದೇ ರೀತಿನಲ್ಲಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ ಅಂತ ಹೇಳಿದ್ರೆ ಇದು ಅಷ್ಟೇ ಒಂದು ಕ್ವಾಂಟಿಫೈಯಬಲ್ ಮೆಜರ್ಮೆಂಟ್ ಟೆಕ್ನಿಕ್. ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಅಸೆಸ್ ದ ಪರ್ಫಾರ್ಮೆನ್ಸಸ್ ಆರ್ ನಾಲೆಡ್ಜ್ ಇನ್ ದ ಆರ್ಗನೈಸೇಷನ್, ಆ ನಾಲೆಡ್ಜ್ ನ ಅಸೆಸ್ ಮಾಡೋದಕ್ಕೆ. ಸೊ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಹ್ಯಾವ್ ಸಮ್ ನಾಲೆಡ್ಜ್ ಅಬೌಟ್ ದ ಆಕ್ಟಿವಿಟೀಸ್ ಆಫ್ ದ ಬಿಸಿನೆಸ್ ಆರ್ಗನೈಸೇಷನ್. ನ್ಯೂ ಕಮಿಂಗ್ ಪರ್ಸನ್ಸ್ does not have that much of knowledge. ಕರೆಕ್ಟ್ ಅಲ್ವಾ? ವಿ ಆರ್ ಅಸೆಸಿಂಗ್ ಯಾರಿಗೆ ಹೆಚ್ಚು ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ನು ಅಥವಾ ಮೆಟ್ರಿಕ್ಸು ಸಹ ಈ ಒಂದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ವಿತ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಅಸೆಸ್ ಮಾಡೋದಕ್ಕೆ ಮತ್ತೆ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಒಂದು ಕ್ವಾಂಟಿಫೈಯಬಲ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇಲ್ಲಿ ಜನರಲ್ ಆಗಿ ಈ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಹಿಸ್ಟಾರಿಕಲ್ ವ್ಯೂ ನ ನಾವು ನೋಡಿದಾಗ ಮೈಲ್ ಸ್ಟೋನ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಯಾಕೆ ಇದನ್ನ ಮೈಲ್ ಸ್ಟೋನ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಅರ್ಲಿಯರ್ ಡೇಸ್ ಅಂತ ಹೇಳಿದ್ರೆ 1990s ಇಂದ 2000 ವರೆಗೂ ಈ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಯಾವ್ದ್ರ ಬೇಸ್ ಮೇಲೆ ಫೋಕಸ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಕ್ವಾಂಟಿಟಿ ಬೇಸ್ ಮೇಲೆ ಫೋಕಸ್ ಮಾಡ್ತಿತ್ತು. ಹೆಚ್ಚು ಪ್ರೊಡಕ್ಷನ್ ಮಾಡಬೇಕು, ಸೇಲ್ ಮಾಡಬೇಕು. That's it. That is the only intention. So metrics focused on the quantity of the knowledge. ಇಲ್ಲಿ ಪ್ರೊಡಕ್ಷನ್ ಗೆ ತಕ್ಕಂಗೆ ಈ ನಾಲೆಡ್ಜ್ ಇರ್ಲೇಬೇಕಾಗತ್ತೆ. ಈಗ ಜನರಲಿ ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ ಮೋರ್ ವಿ ನೀಡ್ ದ ಸ್ಟ್ರಾಟಜಿಕ್ ನಾಲೆಡ್ಜ್. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಕ್ವಾಂಟಿಟಿ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾ ಇತ್ತು. ಈಗ ನಾಲೆಡ್ಜ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಯಾವ್ಯಾವ್ದ್ರಿಂದ ನಮಗೆ ನಾಲೆಡ್ಜ್ ಸಿಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ದ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಆರ್ಟಿಕಲ್ಸ್ ಮತ್ತೆ ಪೇಟೆಂಟ್ಸ್. ಇವು ನಾಲೆಡ್ಜ್ ಅಸೆಟ್ ಆಗಿ ಆಕ್ಟ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಅರ್ಲಿಯರ್ ಡೇಸ್ ಅಲ್ಲಿ ಈ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಆರ್ಗನೈಸೇಷನ್ ಅಲ್ಲಿ ಕ್ವಾಂಟಿಟಿ ಬೇಸ್ ಮೇಲೆ ಅಥವಾ ಕ್ವಾಂಟಿಟಿ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಇತ್ತು, ನಾಟ್ ಅನ್ ಇಂಟ್ಯಾಂಜಬಲ್ ನಾಲೆಡ್ಜ್. ಓಕೆ, ಸೊ ಈ ಪೇಟೆಂಟ್ಸ್ ಅಷ್ಟೇ ಇಂಟ್ಯಾಂಜಬಲ್ ಆಗಿ ಆಕ್ಟ್ ಮಾಡುತ್ತೆ, ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ಇನ್ ದ ಕಂಟೆಕ್ಸ್ಟ್ ಆಫ್ ಕ್ವಾಂಟಿಟಿ, ನಾಟ್ ಎ ಕ್ವಾಲಿಟಿ. ಓಕೆ, ಸೊ ಇದನ್ನ ನಾವು ಬೇಸಿಕ್ ಮೆಟ್ರಿಕ್ಸ್ ಅಂತ ನಾವು ಹೇಳಬಹುದು. ಜನರಲ್ ಆಗಿ ಇದನ್ನ ನಾವು ಮೆಜರ್ ಮಾಡೋದಕ್ಕೆ ಅರ್ಲಿಯರ್ ಡೇಸ್ ಅಲ್ಲಿ ವೆಬ್ಸೈಟ್ಸ್ ನ ಯೂಸ್ ಮಾಡ್ತಿದ್ವಿ. ವೆಬ್ಸೈಟ್ ಯೂಸ್ ಮಾಡ್ತಿದ್ವಿ, ಮತ್ತೆ ಪೇಜ್ ವ್ಯೂಸ್ ಅಂದ್ರೆ ಸರ್ಚ್ ಕ್ವೇರೀಸ್, ಯಾವ ರೀತಿನಲ್ಲಿ ಏನ್ ಕ್ವಶನ್ ನ ಇವ್ರು ಸರ್ಚ್ ಮಾಡ್ತಿದ್ರು ಅನ್ನೋದ್ರ ಬೇಸ್ ಮೇಲೆ ನಾವು ನಾಲೆಡ್ಜ್ ನ ಮೆಜರ್ ಮಾಡ್ತಿದ್ವಿ. ಕರೆಕ್ಟ್ ಅಲ್ವಾ? ಸೊ ಈಗ ಜನರಲ್ ಆಗಿ ಸರ್ಚ್ ಮಾಡ್ತೀವಿ, ಗೂಗ್ಲಿಂಗ್ ಅಥವಾ ಗೂಗಲ್ ಮಾಡ್ತೀವಿ. ಸೊ ವಾಟ್ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದ್ರ ಬೇಸ್ ಮೇಲೆ ನಾಲೆಡ್ಜ್ ನ ಅಥವಾ ನಾಲೆಡ್ಜ್ ಪರ್ಫಾರ್ಮೆನ್ಸಸ್ ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತಿದ್ರು, ಅಂದ್ರೆ ಕ್ವಾಂಟಿಟಿ ಬೇಸ್ ಮೇಲೆ. ಅದಕ್ಕಾಗಿ ವೆಬ್ಸೈಟ್ಸ್ ನ, ಯಾವ ವೆಬ್ಸೈಟ್ಸ್ ನ ವಿಸಿಟ್ ಮಾಡಿದ್ದಾರೆ, ಅಥವಾ ಪೇಜ್ ವ್ಯೂಸ್, ನಂಬರ್ ಆಫ್ ಪೇಜ್ ವ್ಯೂಸ್ ಎಷ್ಟು, ಅಂಡ್ ಸರ್ಚ್ ಕ್ವೇರೀಸ್ ಯಾವ ಟೈಪ್ ಆಫ್ ಕ್ವಶನ್ಸ್ ನ ಇವ್ರು ಕೇಳಿದ್ದಾರೆ, ಅದನ್ನ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಜರಿಂಗ್ ಟೆಕ್ನಿಕ್ಸ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ರು. ಸೊ ಸಿಮಿಲರ್ಲಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಚುರಿಟಿ ಸ್ಟೇಜ್ ಅಂತ ಕರಿತೀವಿ ಇಲ್ಲಿ 2000 ಇಂದ 2010ಗೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಬೇಸ್ ಮೇಲೆ ನಾವು ಡಿಸಿಷನ್ಸ್ ನ ತಗೊಳ್ಳೋದ್ರಿಂದ, ಅರ್ಲಿಯರ್ ಡೇಸ್ ಅಲ್ಲಿ ಕ್ವಾಂಟಿಟಿ ಬೇಸ್ ಮೇಲೆ ತಗೊಳ್ತಾ ಇದ್ರು. ಇಟ್ ಈಸ್ ಕಂಪ್ಲೀಟ್ಲಿ ಶಿಫ್ಟೆಡ್ ಟು ದ ಕ್ವಾಲಿಟಿ. ಈಗ ಕ್ವಾಂಟಿಟಿನ ಬಿಟ್ಬಿಟ್ರು, ಕ್ವಾಲಿಟಿ ಬೇಸ್ ಮೇಲೆ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ನ ಮೆಜರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ಇಲ್ಲಿ ದಿಸ್ ಮೆಟ್ರಿಕ್ಸ್ ಬಿಗನ್ ಟು ಫೋಕಸ್ ಆನ್ ದ ಕ್ವಾಲಿಟಿ ಆಫ್ ದ ನಾಲೆಡ್ಜ್ ಅಸೆಟ್, ನಾಟ್ ಆನ್ ಕ್ವಾಂಟಿಟಿ. ಕ್ವಾಲಿಟಿ ಅಂತ ಹೇಳಿದ್ರೆ ಆ ಇನ್ಫಾರ್ಮೇಶನ್ ಅಥವಾ ಸರ್ಚ್ ಮಾಡಿರೋ ಇನ್ಫಾರ್ಮೇಶನ್ ಪೇಜ್ ವೈಸು, ವೆಬ್ಸೈಟ್ ವೈಸು ಅಥವಾ ಕ್ವೆರೀಸ್ ವೈಸು ಯಾವ ರೀತಿನಲ್ಲಿ ರಿಲೆವೆನ್ಸ್ ಇದೆ ಆರ್ಗನೈಸೇಷನಲ್ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ, ಅಂಡ್ ವಾಟ್ ಈಸ್ ಅ ಪರ್ಸೆಂಟೇಜ್ ಆಫ್ ಆಕ್ಯುರಸಿ ಅಂಡ್ ಟೈಮ್ಲೆಸ್. ಎಕ್ಸಾಕ್ಟ್ ಟೈಮ್ಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ಅಂತ ಎಕ್ಸಾಕ್ಟ್ ಟೈಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತಂದ್ರೆ ದಟ್ ಈಸ್ ವೇಸ್ಟೇಜ್, ರೈಟ್? ದಟ್ ಈಸ್ ವೇಸ್ಟ್. ಓಕೆ, ಸೊ ಹಾಗಾಗಿ ಆ ಒಂದು ಕ್ವಾಲಿಟಿ ಬೇಸ್ ಮೇಲೆ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಅಥವಾ ಕ್ವಾಲಿಟಿ ಬೇಸ್ ಮೇಲೆ ನಾಲೆಡ್ಜ್ ನ ಮೆಜರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹೌ ಇಟ್ ಈಸ್ ರಿಲೆವೆಂಟ್ ಟು ದ ಬಿಸಿನೆಸ್ ಆರ್ಗನೈಸೇಷನಲ್ ಗೋಲ್, ಅಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಆಕ್ಯುರಸಿ, ಅಂಡ್ ವಾಟ್ ಈಸ್ ದ ಟೈಮ್ ಲೈನ್ನೆಸ್, ಎಕ್ಸಾಕ್ಟ್ ಟೈಮ್ಗೆ ಸಿಗುತ್ತಾ ಇಲ್ವಾ ಅನ್ನೋದ್ರ ಬೇಸ್ ಮೇಲೆ ಡಿಸಿಷನ್ಸ್ ನ ತಗೊಳ್ತಾ ಇದ್ರು. ಸೊ ಆ ರೀತಿನಲ್ಲಿ
ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಟೆಕ್ನಿಕ್ ಡೆವಲಪ್ಮೆಂಟ್ ಆಯ್ತು. ಸೊ ದಿಸ್ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಟೆಕ್ನಿಕ್ ನಾರ್ಮಲ್ ಆಗಿ ಆರ್ಗನೈಸೇಷನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಈ ಒಂದು ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಟೆಕ್ನಿಕ್ ನ ಅನಾಲಿಸಿಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಜನರಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಬಟ್ ಇಲ್ಲಿ ಫೈನಾನ್ಷಿಯಲ್ ಮೆಟ್ರಿಕ್ ಆಗಿರಬಹುದು, ಅಥವಾ ಹ್ಯೂಮನ್ ರಿಸೋರ್ಸ್ ಮೆಟ್ರಿಕ್ ಆಗಿರಬಹುದು, ಅಥವಾ ಜನರಲ್ ಆಗಿ ಇಂಪ್ರೂವ್ಮೆಂಟ್ ಮತ್ತು ಇನ್ನೋವೇಷನ್ಸ್, ಅಥವಾ ಕ್ಲೈಂಟ್ಸ್ ಮತ್ತೆ ಇಂಟರ್ನಲ್ ಇನ್ನೋವೇಷನ್ಸ್ ಆಗಿರ್ಬೋದು, ಎಲ್ಲದರ ಮೇಲೂ ಈ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಟೆಕ್ನಿಕ್ ಅಪ್ಲೈ ಆಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲರನ್ನು ಅಥವಾ ಎಲ್ಲಾ ಕಾನ್ಸೆಪ್ಟ್ ಅನ್ನು ಫೋಕಸ್ ಮಾಡುತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಆಫ್ ದಿ ಬಿಸಿನೆಸ್ ಆರ್ಗನೈಸೇಷನ್. ಓಕೆ, ಸೊ ದಿಸ್ ವಿಲ್ ಇನ್ಕ್ಲೂಡ್ಸ್ ದ ಮೆಟ್ರಿಕ್ಸ್ ಫಾರ್ ದ ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ರಿಲೇಟೆಡ್ ಮ್ಯಾಟರ್ಸ್ ಆಗಿರಬಹುದು, ಅಥವಾ ಕಸ್ಟಮರ್ ರಿಲೇಟೆಡ್ ಮ್ಯಾಟರ್ ಆಗಿರಬಹುದು, ಅಥವಾ ಆರ್ಗನೈಸೇಷನ್ ಅಲ್ಲಿ ಇಂಟರ್ನಲ್ ಪ್ರೋಸೆಸ್ ಬಗ್ಗೆ ಆಗಿರಬಹುದು, ಅಥವಾ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಆಗಿರಬಹುದು, ಲರ್ನಿಂಗ್ ಬಗ್ಗೆ ಮತ್ತು ಗ್ರೋತ್ ಪ್ರಾಸ್ಪೆಕ್ಟಸ್ ಬಗ್ಗೆ. ಸಿ, ಈ ಒಂದು ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು, ಅಂದ್ರೆ ಎಲ್ಲದರ ಮೇಲೇನು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅರೌಂಡ್ 2000 to 2010 ಅಲ್ಲಿ ಈ ಒಂದು ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಟೆಕ್ನಿಕ್ ಎಲ್ಲಾ ಒಂದು ಕಂಟೆಕ್ಸ್ಟ್ ಇಂದಾನು ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡ್ತು. ಅರ್ಲಿಯರ್ ಡೆವಲಪ್ಮೆಂಟ್ಸ್ ನೋಡಿ, ಅಥವಾ ಕ್ವಾಂಟಿಟಿನ ನೋಡ್ತಾ ಇತ್ತು, ಮತ್ತೆ ಬೇಸಿಕ್ ಮೆಟ್ರಿಕ್ಸ್, ವೆಬ್ ಪೇಜಸ್, ವೆಬ್ಸೈಟ್ಸ್, ಕ್ವೆರೀಸ್ ನ ನೋಡ್ತಾ ಇತ್ತು. ಮೆಚುರಿಟಿ ಲೆವೆಲ್ ಅಲ್ಲಿ, ಮೆಚುರಿಟಿ ಸ್ಟೇಜ್ 2000 ಮತ್ತೆ 2010 ಅಲ್ಲಿ ಕಂಪ್ಲೀಟ್ ಆಗಿ ಕ್ವಾಂಟಿಟಿಯಿಂದ ಕ್ವಾಲಿಟಿ ಇದೇ ಬೇಕಾಗಿರೋದು. ಡೆವಲಪ್ಮೆಂಟ್ಸ್ ಆಗ್ತಾ ಬರ್ತಿದೆ. ಓಕೆ, ಇದರಿಂದ ನಮಗೆ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಟೆಕ್ನಿಕ್ ಎಲ್ಲಾ ಒಂದು ಫೈನಾನ್ಷಿಯಲ್ ಮೆಟ್ರಿಕ್ಸ್, ಕಸ್ಟಮರ್ಸ್, ಮತ್ತೆ ಇಂಟರ್ನಲ್ ಪ್ರೋಸೆಸ್ ಯಾವ ರೀತಿನಲ್ಲಿ ಇದೆ, ಲರ್ನಿಂಗ್ಸ್ ಯಾವ ತರ ಇದೆ, ಗ್ರೋತ್ ಪ್ರಾಸ್ಪೆಕ್ಟಸ್ ಯಾವ ತರ ಡೆವಲಪ್ಮೆಂಟ್ ಆಗ್ತಿದೆ, ಎಲ್ಲವನ್ನೂ ಫೋಕಸ್ ಮಾಡ್ತಾ ಬರ್ತಾ ಇತ್ತು. ಓಕೆ, ಸೊ ಅದೇ ರೀತಿನಲ್ಲಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ಸ್ ಫ್ರೇಮ್ ವರ್ಕ್ಸ್ ಸಹ ಕೆಲವೊಂದು ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಈ ಒಂದು ಸ್ಟೇಜ್ ಅಲ್ಲಿ. ದಟ್ ಈಸ್ KM ಮೆಟ್ರಿಕ್ಸ್ ಫ್ರೇಮ್ ವರ್ಕ್ ಅಂಡ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಅಸೆಸ್ಮೆಂಟ್ ಟೂಲ್ ಅನ್ನೋ ಒಂದು ಸಾಫ್ಟ್ವೇರ್ಸ್ ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಓಕೆ, ಯಾವ ರೀತಿನಲ್ಲಿ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಬಂದ್ಬಿಟ್ಟು ಎಫೆಕ್ಟಿವ್ನೆಸ್ ನ ಬಿಲ್ಡ್ ಮಾಡೋದಕ್ಕೆ, ಅಥವಾ ಇನ್ನೋವೇಷನ್ ಮತ್ತೆ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡೋದಕ್ಕೆ, ಕ್ರಿಯೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ, ಅಥವಾ ಕ್ರಿಯೇಟಿವ್ ಆಗಿ ಆರ್ಗನೈಸೇಷನ್ ಸಕ್ಸಸ್ ಮಾಡೋದಕ್ಕೆ ಈ ಒಂದು ಸಾಫ್ಟ್ವೇರ್ಸ್ ಟೂಲ್ಸ್ ಅಥವಾ ಈ ಒಂದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಹೆಲ್ಪ್ ಆಗುತ್ತೆ ಅಂತಾನೆ ನಾವು ಹೇಳಬಹುದು. ಸೊ ಇಲ್ಲಿ ಜನರಲಿ ನಾವು ಇಲ್ಲಿ ನೋಡಿದ ಹಾಗೆ ಒಂದು ಬೆಂಚ್ ಮಾರ್ಕಿಂಗ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಬೆಂಚ್ ಮಾರ್ಕಿಂಗ್ ಟೆಕ್ನಿಕ್ ಈ ಒಂದು ಮೆಚುರಿಟಿ ಸ್ಟೇಜ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಆರ್ಗನೈಸೇಷನ್ಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗಿದೆ ಅಂತಾನೆ ನಾವು ಹೇಳಬಹುದು. ಸೊ ನಾವು ಈಗ ಅರ್ಲಿಯರ್ ಡೇಸ್ ಆಯ್ತು, ಮತ್ತೆ ಮೆಚುರಿಟಿ ಸ್ಟೇಜ್ ಆಯ್ತು, ಈಗ ಮಾಡರ್ನ್ ಸ್ಟೇಜ್ ಕಂಪ್ಲೀಟ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಯಿಂದ ಶಿಫ್ಟ್ ಆಗಿರುವಂತಹ ಒಂದು ಮಾಡರ್ನ್ ಸ್ಟೇಜ್ ಅಟ್ ಪ್ರೆಸೆಂಟ್ ವರ್ಗೂ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಫೋಕಸ್ ಆನ್ ದ ಇಂಪ್ಯಾಕ್ಟ್. ಸೊ ಅರ್ಲಿಯರ್ ಸ್ಟೇಜ್ ಅಲ್ಲಿ ಕ್ವಾಂಟಿಟಿನ ನೋಡ್ತಾ ಇತ್ತು, ಮೆಚುರಿಟಿ ಸ್ಟೇಜ್ ಅಲ್ಲಿ ಕ್ವಾಲಿಟಿನ ನೋಡ್ತಾ ಇತ್ತು. ಬಟ್ ಮಾಡರ್ನ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ರೀಪರ್ಕಷನ್ಸ್, ಅಂದ್ರೆ ಹೌ this knowledge will be impact on the performance of the business organization ಅನ್ನೋದ್ರ ಬೇಸ್ ಮೇಲೆ ಈ ಒಂದು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ಸ್ ನ ನಾವು ಯೂಸ್ ಮಾಡ್ತೀವಿ ಅಂತಾನೆ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸಿ, ದಿಸ್ ಮೆಟ್ರಿಕ್ಸ್ ನಾವು ಫೋಕಸ್ಡ್ ಆನ್ ದ ಇಂಪ್ಯಾಕ್ಟ್ ಆಫ್ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಆನ್ ದ ಬಿಸ್ನೆಸ್ ಔಟ್ಕಮ್ಸ್. ಯಾವ ರೀತಿನಲ್ಲಿ ಈ ಒಂದು ನಾಲೆಡ್ಜ್ ಅಲ್ಟಿಮೇಟ್ ರಿಸಲ್ಟ್ಸ್ ನ ಕೊಡುತ್ತೆ, ಪ್ರಾಫಿಟ್ ಕೊಡುತ್ತಾ, ಲಾಸ್ ಕೊಡುತ್ತಾ, ಇದ್ರ ಬೇಸ್ ಮೇಲೆ ಡಿಸ್ಕಷನ್ ಮಾಡೋದಕ್ಕೆ ಟ್ರೈ ಮಾಡೋದು, ಅಥವಾ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡೋದು. ಸಚ್ ಆಸ್ ರೆವಿನ್ಯೂ ಗ್ರೋತ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ, ಕಾಸ್ಟ್ ಸೇವ್ ಆಗುತ್ತಾ ಅಥವಾ ಇನ್ಕ್ರೀಸ್ ಆಗುತ್ತಾ, ಅಥವಾ ಇನ್ನೋವೇಷನ್ ಇನ್ಕ್ರೀಸ್ ಆಗುತ್ತಾ, ಬಿಲ್ಡ್ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಅಥವಾ ಇನ್ನೋವೇಷನ್ ಇಲ್ವಾ, ಇದ್ರ ಬೇಸ್ ಮೇಲೆ, ಇಂಪ್ಯಾಕ್ಟ್ ಬೇಸ್ ಮೇಲೆ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ, ಅಥವಾ ಇಂಪ್ಯಾಕ್ಟ್ಸ್ ಬೇಸ್ ಮೇಲೆ ನಾಲೆಡ್ಜ್ ನ ಮೆಷರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಅಡ್ವಾನ್ಸ್ಡ್ ಅನಾಲಿಟಿಕಲ್ ಟೂಲ್ಸ್ ನ ನಾವು ಯೂಸ್ ಮಾಡ್ತಾ ಇದ್ರು. ಅಂದ್ರೆ ಈ ಒಂದು ಮಾಡರ್ನ್ ಟೆಕ್ನಿಕ್ ಅಲ್ಲಿ ಅಥವಾ 2010 ಇಂದ ಆಚೆಗೆ, ದಟ್ ಈಸ್ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಟೆಕ್ನಿಕ್ಸ್ ಲೈಕ್ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್, ಮತ್ತೆ ಟೆಕ್ಸ್ಟ್ ಅನಾಲಿಟಿಕ್ಸ್ ಅಂಡ್ ಸೋಷಿಯಲ್ ನೆಟ್ವರ್ಕ್ ಅನಾಲಿಟಿಕ್ಸ್ ಆರ್ ಬಿಗಿನ್ ಟು ಯೂಸ್ಡ್ ಟು ಮೆಷರ್ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್. ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ನ ಯುಟಿಲೈಸ್ ಮಾಡೋದಕ್ಕೆ ಈ ಒಂದು ಟೆಕ್ನಿಕ್ಸ್ ನೆಲ್ಲ ಅಡ್ವಾನ್ಸ್ಡ್ ಟೂಲ್ಸ್ ಆಗಿ ಯೂಸ್ ಮಾಡ್ತಾ ಇದ್ರು ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ. ಅಂಡ್ ಬಿಗ್ ಡೇಟಾ ಅಂಡ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್, ಜನರಲ್ ಆಗಿ ಬಿಗ್ ಡೇಟಾ ಅಂತ ಹೇಳಿದ್ರೆ ವಾಸ್ಟ್ ಇನ್ಫಾರ್ಮೇಶನ್ಸ್, ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಮತ್ತೆ ಅನ್ರಿಲೇಟೆಡ್ ಇನ್ಫಾರ್ಮೇಶನ್ಸ್ ನಾವು ಬಿಗ್ ಡೇಟಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಿಯರ್ ದ ವಾಸ್ಟ್ ಅಮೌಂಟ್ ಆಫ್ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಡೇಟಾ ದಟ್ ಆರ್ಗನೈಸೇಷನ್ಸ್ ಅಂಡ್ ಇಂಡಿವಿಜುವಲ್ಸ್ ಜನರೇಟ್ ಅಂಡ್ ಕಲೆಕ್ಟ್ ಎವ್ರಿ ಡೇ.
ಸೊ ದಿಸ್ ಡೇಟಾ ಕೆನ್ ಕಮ್ ಫ್ರಮ್ ದ ವೇರಿಯಸ್ ಸೋರ್ಸಸ್ ಇಂದಾನು ನಮಗೆ ಸಿಗುತ್ತೆ. ಇಲ್ಲಿ ಬಿಗ್ ಡೇಟಾ ಯಾವ ರೀತಿನಲ್ಲಿ ಆರ್ಗನೈಸೇಷನ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಎರಡೂ ಇನ್ಫಾರ್ಮೇಶನ್ ನಮಗೆ ಬೇಕಾಗತ್ತೆ. ದೆನ್ ವಿ ಆರ್ ಗೋಯಿಂಗ್ ಟು ಡಿಸೈಡ್ ವೆದರ್ ಇಟ್ ಈಸ್ ಅ ಸೂಟಬಲ್ ಆರ್ ರಿಲೆವೆನ್ಸ್ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸಿ ದ ಇನ್ಕ್ರೀಸಿಂಗ್ ಇನ್ ದ ಅವೈಲಬಿಲಿಟಿ ಆಫ್ ದ ವಾಸ್ಟ್ ಇನ್ಫಾರ್ಮೇಶನ್ ಆರ್ ಬಿಗ್ ಡೇಟಾ ಹ್ಯಾಸ್ ಲಿಡ್ ಟು ದ ಡೆವಲಪ್ಮೆಂಟ್ ಆಫ್ ನ್ಯೂ ಮೆಟ್ರಿಕ್ಸ್ ಅಂಡ್ ಅನಾಲಿಟಿಕ್ಸ್ ಟೆಕ್ನಿಕ್ಸ್ ಟು ಮೆಜರ್ ದ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್. ನಮಗೆ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಇನ್ಫಾರ್ಮೇಶನ್ ಎರಡೂ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ ಈಸ್ ಪಾಸಿಬಲ್ ಟು ಪಿಕ್ ಅಪ್ ದ ರಿಲೆವೆಂಟ್ ಇನ್ಫಾರ್ಮೇಶನ್ಸ್ ಫ್ರಮ್ ದ ವಾಸ್ಟ್ ಇನ್ಫಾರ್ಮೇಶನ್ ಅಂಡ್ ಬಿಗ್ ಡೇಟಾ. ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್. ಈಗ ಯಾವುದೋ ಒಂದು ಇನ್ಫಾರ್ಮೇಶನ್ ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಅದೇ ಇನ್ಫಾರ್ಮೇಶನ್ ಸಿಗೋದಿಲ್ಲ. ವಿ ಆರ್ ಗೋಯಿಂಗ್ ಟು ಅನಲೈಸ್ ದ ಸರೌಂಡಿಂಗ್ ಇನ್ಫಾರ್ಮೇಶನ್ಸ್ ಅಂಡ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿಲೇಟೆಡ್ ಅಂಡ್ ಅನ್ರಿಲೇಟೆಡ್ ಇನ್ಫಾರ್ಮೇಶನ್ಸ್. Correct alva? So we are going to link and we are going to analyze the chain link of the informations. Correct alva? So this will ultimately helpful to increase our knowledge, ರಿಲೆವೆನ್ಸ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂದ್ರೆ ಮಾಡರ್ನ್ ಸಿಚುವೇಶನ್ಸ್ ಅಲ್ಲಿ ಬಿಗ್ ಡೇಟಾಗೆ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಬಂತು. ಸೊ ಈ ಒಂದು ಬಿಗ್ ಡಾಟಾ ಬೇಸ್ ಮೇಲೆ ಅಂದ್ರೆ ಈ ಕ್ವಶನ್ ಏನಾದ್ರು ಕೇಳಿದ್ರೆ ಕಂಪ್ಲೀಟ್ ಕಾನ್ಸೆಪ್ಟ್ ನಮಗೆ ಗೊತ್ತಿರ್ತೀವಿ ಅಂದ್ರೆ ಗೊತ್ತಿರುತ್ತೆ ಅಥವಾ ಗೊತ್ತಿರಬೇಕು. ಓಕೆ, ಅದಕ್ಕೆ ನಾವು ಎಫರ್ಟ್ಸ್ ಹಾಕಬೇಕು. ಏನ್ ಕೇಳಿದ್ರು ಅದನ್ನ ಮಾತ್ರ ನಮ್ಗೆ ಗೊತ್ತು, ಅದನ್ನ ಬಿಗ್ ಡೇಟಾ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಈಗ ಒಬ್ಬ ಪರ್ಸನ್ ಯಾವಾಗ ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಳ್ತೀವಿ ಅಂತ ಹೇಳಿದ್ರೆ ಇಫ್ ಯು ಆಸ್ಕ್ ಸಮಥಿಂಗ್ ಹಿ ವಿಲ್ ಎಕ್ಸ್ಪ್ಲೈನ್, ತುಂಬಾ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಆಗ ಓಕೆ ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ರಿಲೆವೆಂಟ್ ಅಂಡ್ ಅನ್ರಿಲೆವೆಂಟ್ ಇನ್ಫಾರ್ಮೇಶನ್ಸ್ ಎಲ್ಲವನ್ನೂ ಅನಾಲಿಸಿಸ್ ಮಾಡಿ ಅವರು ನಿಮಗೆ ರಿಲೆವೆಂಟ್ ಇನ್ಫಾರ್ಮೇಶನ್ಸ್ ನ ಮಾತ್ರ ಕಂಪ್ಲೀಟ್ ಆಗಿ ಹೇಳ್ತಾ ಬರ್ತಾ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್, ಅದನ್ನು ಸಹ ಆ ಒಂದು ಸಿಚುವೇಶನ್ಸ್ ನ ಅಥವಾ ಆ ಒಂದು ಬಿಗ್ ಡೇಟಾ ಇನ್ಫಾರ್ಮೇಶನ್ ಸಹ ನಾವು ನಾಲೆಡ್ಜ್ ಮೆಟ್ರಿಕ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ನವೇ ಡೇಸ್ ವಿ ಹ್ಯಾವ್ ವೆಲ್ ವರ್ಸ್ಡ್ the artificial intelligence and machine learning. Some of the machine tools ಮತ್ತೆ artificial intelligence ಯಾವಾಗ ನಾವು ಯೂಸ್ ಮಾಡ್ತಿದೀವೋ ಆಗಿಂದ ನಾವು ಲಾರ್ಜ್ ಡೇಟಾ ಬೇಸ್ ಅಥವಾ ಲಾರ್ಜ್ ಇನ್ಫಾರ್ಮೇಶನ್ಸ್ ನಾವು ತಗೋಬಹುದಾಗತ್ತೆ. ಸೊ ಇದನ್ನು ಸಹ ನಾವು ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಮೆಟ್ರಿಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಲ್ಲಿ ದ ಕಾನ್ಸೆಪ್ಟ್ ಅಲ್ಲಿ ಬೆಂಚ್ ಮಾರ್ಕಿಂಗ್ ಮೆಥಡ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಅಲ್ವಾ? ಸೊ ಇಲ್ಲಿ ಬೆಂಚ್ ಮಾರ್ಕಿಂಗ್ ಮೆಥಡ್ ಆಫ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಕಂಪೇರಿಂಗ್ ದ ಆರ್ಗನೈಸೇಷನಲ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ವಿತ್ ದ ಪರ್ಫಾರ್ಮೆನ್ಸ್ ಟು ದೋಸ್ ಅದರ್ ಆರ್ಗನೈಸೇಷನ್. ನಮ್ಮ ಒಂದು ಆರ್ಗನೈಸೇಷನ್ಸ್ ಅಲ್ಲಿ ಯಾವ ರೀತಿನಲ್ಲಿ ನಾಲೆಡ್ಜ್ ನ ಎಂಪ್ಲಾಯೀಸ್ ಮತ್ತೆ ನಾಲೆಡ್ಜ್ ಇದೆ ಅಥವಾ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡ್ತಿದ್ದಾರೆ, ಅದನ್ನ ಇನ್ನೊಂದು ಕಂಪನಿ ಅಥವಾ ಇನ್ನೊಂದು ಆರ್ಗನೈಸೇಷನಲ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಜೊತೆಗೆ ಕಂಪೇರ್ ಮಾಡೋ ಒಂದು ಪ್ರೋಸೆಸ್ ನ ಬೆಂಚ್ ಮಾರ್ಕಿಂಗ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಲ್ಲಿ ಕೆಲವೊಂದು ಸ್ಟೇಜಸ್ ಇದೆ ಬೆಂಚ್ ಮಾರ್ಕಿಂಗ್ ಮೆಥಡ್ ಅಲ್ಲಿ. ಸೊ ಇಲ್ಲಿ ಜನರಲ್ ಆಗಿ ನಾವು ಒಂದು ಆರ್ಗನೈಸೇಷನಲ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಥವಾ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನ ಇನ್ನೊಂದು ಮ್ಯಾನೇಜ್ಮೆಂಟ್ ಕಂಪನೀಸ್ ಜೊತೆಗೆ ನಾವು ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ there is some stages. ಈ ಸ್ಟೇಜಸ್ ಮುಖಾಂತರ ನಾವು ಕಂಪೇರ್ ಮಾಡ್ತೀವಿ. ಅಂದ್ರೆ ಐಡೆಂಟಿಫೈ ದ ಬೆಂಚ್ ಮಾರ್ಕಿಂಗ್ ಪಾರ್ಟ್ನರ್. ಅಂದ್ರೆ ಯಾವ ಒಂದು ಕಂಪನಿ ಜೊತೆಗೆ ನಾವು ನಮ್ಮ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನ ನಾವು ಕಂಪೇರ್ ಮಾಡಬೇಕು, ಆ ಒಂದು ಕಂಪನಿನ ನಾವು ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ದ ಫಸ್ಟ್ ಸ್ಟೇಜ್, ಐಡೆಂಟಿಫಿಕೇಶನ್ ಆಫ್ ಬೆಂಚ್ ಮಾರ್ಕಿಂಗ್ ಪಾರ್ಟ್ನರ್. ಓಕೆ, ಸೊ ದಟ್ ಈಸ್ ಅ ಸೆಲೆಕ್ಷನ್ ಆಫ್ ಆರ್ಗನೈಸೇಷನ್ ವಿತ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ನಮ್ಮ ತರಾನೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಮಾಡ್ತಿರ್ಬೇಕಾಗತ್ತೆ. ಸೊ ಸಿಮಿಲರ್ ಇಂಡಸ್ಟ್ರಿ ಇರ್ಬೇಕಾಗತ್ತೆ, ಸೈಜ್ ಇರ್ಬೇಕಾಗತ್ತೆ ಅಂಡ್ ಬಿಸ್ನೆಸ್ ಮಾಡೆಲ್ಸ್ ನ ಫಾಲೋ ಮಾಡ್ತಾ ಇರ್ಬೇಕಾಗತ್ತೆ. ಓಕೆ, ಸೊ ಈಗ ನಾವು ಸ್ಮಾಲ್ ರಿಟೇಲ್ ಶಾಪ್ ನ ಇಟ್ಟು ಇನ್ಫೋಸಿಸ್ ಜೊತೆಗೆ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಫ್ ಯು ನೀಡ್ ಟು ಕಂಪೇರ್, ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಸಹ ಸೇಮ್ ಸರ್ವಿಸಸ್ ನ ಕೊಡ್ತಿರ್ಬೇಕಾಗತ್ತೆ, ಸೇಮ್ ವ್ಯಾಲ್ಯೂ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಇರ್ಬೇಕಾಗತ್ತೆ. ಆಗ ಮಾತ್ರ ಕಂಪೇರ್ ಮಾಡಿದ್ರೆ ನಮಗೆ ಪಾಸಿಟಿವ್ ಅಥವಾ ನೆಗೆಟಿವ್ ರಿಸಲ್ಟ್ಸ್ ಪರ್ಫೆಕ್ಟ್ ಆಗಿ ಸಿಗುತ್ತೆ ನಮ್ಮ ಪರ್ಫಾರ್ಮೆನ್ಸಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕಾಗಿ ಬೆಂಚ್ ಮಾರ್ಕಿಂಗ್ ಅಲ್ಲಿ ಫಸ್ಟ್ ಮೆಥಡ್ ಐಡೆಂಟಿಫೈ ದ ಬೆಂಚ್ ಮಾರ್ಕಿಂಗ್ ಪಾರ್ಟ್ನರ್ಸ್ ಅಂಡ್ ಸೆಕೆಂಡ್ ಒನ್ ಡಿಫೈನ್ ದ ಬೆಂಚ್ ಮಾರ್ಕಿಂಗ್ ಕ್ರೈಟೀರಿಯಾ. ಯಾವ ರೀತಿನಲ್ಲಿ ನಾವು ಇನ್ನೊಂದು ಕಂಪನಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಜೊತೆಗೆ ಕಂಪೇರ್ ಮಾಡ್ಬೇಕು ಅನ್ನೋದನ್ನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಸಚ್ ಆಸ್ ನಾಲೆಡ್ಜ್ ಶೇರಿಂಗ್ ಅಲ್ಲಿ ಆಗಿರ್ಬಹುದು ಅಥವಾ ಇನ್ನೋವೇಷನ್ ಅಲ್ಲಿ ಆಗಿರ್ಬಹುದು ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಆಗಿರಬಹುದು. ಯಾವ ರೀತಿನಲ್ಲಿ ಎರಡೂ ಕಂಪನಿನಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ಓಕೆ, ಇನ್ ಕೇಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗ್ತಿಲ್ಲ. ಸೊ ಫಸ್ಟ್ ವಿ ನೀಡ್ ಟು ಡಿಫೈನ್ ದ ಬೆಂಚ್ ಮಾರ್ಕಿಂಗ್ ಕ್ರೈಟೀರಿಯಾ. ನಾಲೆಡ್ಜ್ ಶೇರಿಂಗ್ ಅಲ್ಲಿ ನಾವು ಕಂಪೇರ್ ಮಾಡ್ಬೇಕಾ, ಇನ್ನೋವೇಟಿವ್ನೆಸ್ ನಲ್ಲಿ ಕಂಪೇರ್ ಮಾಡ್ಕೋಬೇಕಾ ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಕಂಪೇರ್ ಮಾಡ್ಕೋಬೇಕಾ ಅನ್ನೋದನ್ನ ಕ್ರೈಟೀರಿಯಾನ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ. ಇಫ್ ನಾಲೆಡ್ಜ್ ಶೇರಿಂಗ್ ಅಲ್ಲಿ ನಾವು ಕಂಪೇರ್ ಮಾಡ್ಬೇಕಂತ ಹೇಳಿದ್ರೆ ರಿಲೇಟೆಡ್ ಟು ನಾಲೆಡ್ಜ್ ಶೇರಿಂಗ್ ವಿ ನೀಡ್ ಟು ಕಲೆಕ್ಟ್ ಅಂಡ್ ಗ್ಯಾದರ್ ದ ಡೇಟಾ.
and selected criteria from both organizations and it is a benchmarking partner. ಯಾವ ಆರ್ಗನೈಸೇಷನ್ ನಾವು ಪಿಕಪ್ ಮಾಡ್ಕೊಂಡಿದ್ದೀವಿ, ಯಾವ ಒಂದು ಕಂಟೆಂಟ್ ಬೇಸ್ ಮೇಲೆ ಅಥವಾ ಯಾವ ಒಂದು ಕ್ರೈಟೀರಿಯಾ ಬೇಸ್ ಮೇಲೆ ನಾವು ಕಂಪೇರ್ ಮಾಡಬೇಕು, ಅದ್ರ ಬೇಸ್ ಮೇಲೆ ನಾವು ರಿಲೆವೆಂಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಫ್ಟರ್ ಕಲೆಕ್ಷನ್ ಆಫ್ ಡೇಟಾ ದೆನ್ ವಿ ನೀಡ್ ಟು ಅನಲೈಸ್ ದ ಡೇಟಾ, ಕಂಪೇರ್ ದ ಡೇಟಾ ಫ್ರಮ್ ದ ಆರ್ಗನೈಸೇಷನ್ ಟು ದಟ್ ಆಫ್ ಇಟ್ಸ್ ಬೆಂಚ್ ಮಾರ್ಕಿಂಗ್ ಪಾರ್ಟ್ನರ್ ಅಂಡ್ ಐಡೆಂಟಿಫೈಯಿಂಗ್ ದ ಏರಿಯಾಸ್ ಆಫ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್. ಈಗ ಬೇರೆ ಒಂದು ಕಂಪನಿನಲ್ಲಿ ಆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ವಾಟ್ ಆರ್ ದ ಸ್ಟ್ರೆಂತ್ಸ್, ಆಗ್ತಿಲ್ಲ ಅಂತ ಹೇಳಿದ್ರೆ ವಾಟ್ ಆರ್ ದ ವೀಕ್ನೆಸಸ್ ನಮ್ಮ ಕಂಪನಿನಲ್ಲಿ. ಸೊ ಈಗ ನಾವು ಕಲೆಕ್ಟ್ ಮಾಡಿರೋ ಡೇಟಾ ಬೇಸ್ ಮೇಲೆ ಅನಾಲಿಸಿಸ್ ಮಾಡ್ತೀವಿ, ದಟ್ ಈಸ್ ದ ಫೋರ್ತ್ ಸ್ಟೇಜ್. ಸೊ ಆಫ್ಟರ್ ದಟ್ ವಿ ಗಾಟ್ ಟು ನೋ ದಟ್ ದ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಅಂಡ್ ಆಪರ್ಚುನಿಟೀಸ್ ಆಫ್ ಥ್ರೆಟ್ಸ್ ಅಲ್ವಾ. ಸೊ ಜನರಲ್ ಆಗಿ ಸ್ಟ್ರೆಂತ್ ವೀಕ್ನೆಸಸ್ ಗೊತ್ತಿದೆ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಅನಲೈಸ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಲ್ಸೋ, ರೈಟ್. ಸೊ ಸ್ಟ್ರೆಂತ್ ವೀಕ್ನೆಸಸ್ ಗೊತ್ತಾಗಿದೆ ಅಂತ ಹೇಳಿದ್ರೆ ದೆನ್ ವಿ ನೀಡ್ ಟು ಪುಟ್ ಇನ್ ಟು ಆಕ್ಷನ್ ದ ಸ್ಟ್ರಾಟಜೀಸ್ ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಇಂಪ್ರೂವ್ ದ performances of the business organization, use the inputs and gain it from the benchmarking comparison, and also we need to implement the strategies for the improvement in the organization's knowledge management practices na improvement ಮಾಡ್ಕೊಳ್ಳೋದಕ್ಕೆ ಆ ಒಂದು ಇನ್ಸೈಟ್ಸ್ ನ ನಾವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ಇಲ್ಲಿ ಸ್ಟೆಪ್ಸ್ ಇನ್ ಬೆಂಚ್ ಮಾರ್ಕಿಂಗ್ ಮೆಥಡ್ ನ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿನಲ್ಲಿ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ನ ನಾವು ನೋಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಈ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಮೆಥಡ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ ಸಿಂಪಲ್ ಸಿ ದ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ BSC ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಇಸ್ ಅ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಟೂಲ್ ಅಂತ ನಾವು ಹೇಳ್ತೀವಿ ಅಂಡ್ ಇಟ್ ಈಸ್ ಯೂಸ್ ಟು ಮೆಜರ್ ದ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡೋದಕ್ಕೆ ಇದೊಂದು ಟೂಲ್ ಆಗಿ ನಾವು ಯೂಸ್ ಮಾಡ್ತೀವಿ. ಫ್ರಮ್ ದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಇಂದ ನಾವು ಯೋಚನೆ ಮಾಡೋದ್ರಿಂದ ಅಂದ್ರೆ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಇಟ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ದ ಫೈನಾನ್ಷಿಯಲ್ ಅಂಡ್ ಲರ್ನಿಂಗ್ ಅಂಡ್ ಗ್ರೋತ್ ಪರ್ಸ್ಪೆಕ್ಟಿವ್ ಅಂಡ್ ಇಂಟರ್ನಲ್ ಪ್ರೋಸೆಸ್ ಪರ್ಸ್ಪೆಕ್ಟಿವ್ ಅಂಡ್ ಕಸ್ಟಮರ್ ಪರ್ಸ್ಪೆಕ್ಟಿವ್, 4 ಪರ್ಸ್ಪೆಕ್ಟಿವ್ ಇಂದ ಈ ಒಂದು ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಯೋಚನೆ ಮಾಡುತ್ತೆ. ಅಂದ್ರೆ ಈ ಟೆಕ್ನಿಕ್ ಆ ರೀತಿನಲ್ಲಿ ನಮಗೆ ಫೋಕಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಜನರಲಿ ಸಿ ದ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಫೈನಾನ್ಷಿಯಲ್ ರಿಲೇಟೆಡ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡುತ್ತೆ ಅಂತಂದ್ರೆ ವಾಟ್ ಆರ್ ಅವರ್ ಫೈನಾನ್ಷಿಯಲ್ ರಿಸಲ್ಟ್ಸ್, ರೆವಿನ್ಯೂ ಬಗ್ಗೆ, ಅಥವಾ ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ. ಇನ್ ಕೇಸ್ ಇನ್ಕ್ರೀಸ್ ಆಗಿದ್ರೆ ಅದೇ ರೀತಿನಲ್ಲಿ ಯಾವ ರೀತಿನಲ್ಲಿ ಮೇಂಟೈನ್ ಮಾಡಬೇಕು, ಇನ್ ಕೇಸ್ ಡಿಕ್ರೀಸ್ ಆಗಿದ್ರೆ ವಾಟ್ ಈಸ್ ದ ರೀಸನ್ಸ್, ಅಂಡ್ ಗ್ರಾಸ್ ಮಾರ್ಜಿನ್ ಪ್ರಾಫಿಟ್ಸ್ ಎಷ್ಟು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು, ಇದ್ರ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡಿ ಅಥವಾ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ನ ಅನಾಲಿಸಿಸ್ ಮಾಡೋದಕ್ಕೆ ಅಂದ್ರೆ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಓಕೆ, ಸೊ ದೇರ್ ಫೋರ್ ಈ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ಇಸ್ ಅ ಟೆಕ್ನಿಕ್ ವಿಚ್ ಲೀಡ್ ದ ಬಿಸಿನೆಸ್ ಆರ್ಗನೈಸೇಷನ್ ಅಂಡ್ ಮೇಕ್ ದ ಸ್ಟ್ರಾಟಜೀಸ್ ಬೇಸ್ಡ್ ಆನ್ ದ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಅಂಡ್ ಕ್ಲೈಂಟ್ಸ್ ಬಗ್ಗೆನೂ ಇದು ಫೋಕಸ್ ಮಾಡುತ್ತೆ, ದಟ್ ಆರ್ ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್, ಯಾವ ರೀತಿನಲ್ಲಿ ಲಾಯಲ್ ಆಗಿದ್ದಾರೆ ಕಸ್ಟಮರ್ಸ್ ಅಥವಾ ಕ್ಲೈಂಟ್ಸ್ ಯಾವ ರೀತಿನಲ್ಲಿ ಲಾಯಲ್ ಆಗಿದ್ದಾರೆ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಯಾವ ರೀತಿನಲ್ಲಿ ಇದೆ. ಅಂಡ್ ಅನದರ್ ಪರ್ಸ್ಪೆಕ್ಟಿವ್ ಇಂಪ್ರೂವ್ಮೆಂಟ್ ಅಂಡ್ ಇನ್ನೋವೇಷನ್ ಪರ್ಸ್ಪೆಕ್ಟಿವ್, ದಟ್ ಇಸ್ ಹೌ ದ ಇನ್ನೋವೇಟಿವ್ನೆಸ್ ಅಂಡ್ ಯಾವ ರೀತಿನಲ್ಲಿ ಆ ಕ್ರಿಯೇಟಿವ್ ಐಡಿಯಾಸ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಇನ್ನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಗೆ ಯಾವ ರೀತಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಟ್ರೈನಿಂಗ್ ಎಕ್ಸ್ಪೆಂಡಿಚರ್ಸ್ ಏನು, ಯಾವ ರೀತಿನಲ್ಲಿ ಟ್ರೈನಿಂಗ್ಸ್ ನ ಕೊಡಬೇಕಾಗತ್ತೆ, ಅಂಡ್ ವಾಟ್ ಆರ್ ದ ನ್ಯೂ ಪ್ರಾಡಕ್ಟ್ಸ್, ಯಾವ ರೀತಿನಲ್ಲಿ ಕಸ್ಟಮರ್ ಟೇಸ್ಟ್ಸ್ ಅಂಡ್ ಪ್ರಿಫರೆನ್ಸಸ್ ಚೇಂಜಸ್ ಆಗ್ತಾ ಇದೆ, ಯಾವ ರೀತಿನಲ್ಲಿ ಅಕಾರ್ಡಿಂಗ್ ಟು ಕಸ್ಟಮರ್ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ವಿ ನೀಡ್ ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಅಂಡ್ ಸಪ್ಲೈ ದ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆನೂ ಥಿಂಕ್ ಮಾಡುತ್ತೆ. ಸೊ ಅಲ್ಟಿಮೇಟ್ಲಿ ಇಂಟರ್ನಲ್ ಆರ್ಗನೈಸೇಷನಲ್ ಪ್ರೋಸೆಸ್ ಬಗ್ಗೆನೂ ಇದು ಥಿಂಕ್ ಮಾಡುತ್ತೆ. ಬಿಕಾಸ್ ಇಂಟರ್ನಲ್ ಪ್ರೋಸೆಸ್ ಚೆನ್ನಾಗಿದ್ರೇನೆ ನಾವು ಕ್ಲೈಂಟ್ಸ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂಡ್ ರೆವೆನ್ಯೂಸ್ ಮತ್ತೆ ಗ್ರಾಸ್ ಪ್ರಾಫಿಟ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೆಷಿನ್ ಪ್ರೊಡಕ್ಟಿವಿಟಿ ಯಾವ ರೀತಿನಲ್ಲಿ ಇದೆ, ಕಸ್ಟಮರ್ ರೆಸ್ಪಾನ್ಸಸ್ ಯಾವ ರೀತಿನಲ್ಲಿ ಇದೆ, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಸೊ ದೇರ್ ಫಾರ್ ಈ ಬ್ಯಾಲೆನ್ಸ್ ಸ್ಕೋರ್ ಕಾರ್ಡ್ ನ ನಾವು ಒಂದು ಬೆಸ್ಟ್ ಮೆಜರ್ಮೆಂಟ್ ಟೆಕ್ನಿಕ್ ಅಂತ ಹೇಳಿ ನಾವು ಹೇಳಬಹುದು, ಅದು ಇಂಟಿಗ್ರೇಟೆಡ್ ಟೆಕ್ನಿಕ್ ಅಂತ ಹೇಳಿ ಕರಿಬಹುದು. ಬಿಕಾಸ್ ದಿಸ್ ವಿಲ್ ಮೆಜರ್ ಅನ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಫ್ರಮ್ ದ 4 ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ 4th ಚಾಪ್ಟರ್ ಆಫ್ ನಾಲೆಡ್ಜ್ ಮ್ಯಾನೇಜ್ಮೆಂಟ್. ಸೊ ಪ್ಲೀಸ್ ಗ್ಲಾನ್ಸ್ ದಿಸ್ ಕಾನ್ಸೆಪ್ಟ್ and it is also a very important concept for your examinations. Thanks for watching.